ನೀನ್ ಲಂಡನ್ಗೆ ಹೋಗೋದು ಬೇಡ. ನಾ ಪಟ್ಟಿರೋ ಕಷ್ಟ ನೀನ್ ಪಡೋದು ಬೇಡ. ನೋಡು, ಈಗ ನಮ್ಮ ಹತ್ರ ಇರೋದೆಲ್ಲ ನಾವು ಶಾಶ್ವತ ಅಂತ ಅಂದ್ಕೊಂಡ್ಬಿಡ್ತೀವಿ. ಯಾವುದು ಶಾಶ್ವತ ಅಲ್ಲ ಮಗ. ನೀನೇನು ಯೋಚನೆ ಮಾಡಬೇಡ. ನಾನು ಆರ್ಯ ಸರ್ ಹತ್ರ ಬಂದು ಮಾತಾಡ್ತೀನಿ. ಇವತ್ತು ನಾವಿಬ್ರು ಒಟ್ಟಿಗೆ ನಿಮ್ಮ ಆಫೀಸ್ಗೆ ಹೋಗೋಣ. ಬಾ, ರೆಡಿ ಆಗ್ಬಿಡೋಣ. ಅನು, ಕಂಗ್ರ್ಯಾಚುಲೇಷನ್ಸ್. ಇಲ್ಲ ಸಂಪತ್, ನಾನು ಲಂಡನ್ಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಅಯ್ಯೋ, ಕ್ಯಾನ್ಸಲ್ ಆಯ್ತಾ? ಯಾಕನು? ಎಕ್ಸಾಮ್ ಹತ್ರ ಬಂತಲ್ವಾ, ಅದಕ್ಕೆ ಅಪ್ಪ ಬೇಡ ಅಂದರು. ಅದಕ್ಕೆ ಅಂತ ಸಪ್ಲಿಮೆಂಟ್ರಿ ಇದೆಯಲ್ಲ, ನಾನು ಅಂಕಲ್ ಹತ್ರ ಮಾತಾಡ್ತೀನಿರು. ಇಲ್ಲ ರಮ್ಯಾ, ಬೇಡ. ನಂಗೆ ಯಾಕೋ ಅಪ್ಪ ಹೇಳೋದು ಸರಿ ಅನ್ನಿಸ್ತಿದೆ. ಅಪ್ಪ ಇವತ್ತು ನನ್ನ ಜೊತೆ ಆಫೀಸಿಗೆ ಬರ್ತಿದ್ದಾರೆ ಕಣೆ. ಸರಿ, ನಾನು ಬರ್ತೀನಿ. ಪುಷ್ಪ, ಹಾ ಆಟೋದವನು ಕೊಡಕ್ಕೆ 100 ರೂಪಾಯಿ ಚಿಲ್ಲರೆ ಇದ್ರೆ ಕೊಡೆ. ಸುಬ್ಬು, ಆರ್ಯ ಸರ್ ಹತ್ರ ಮಾತಾಡಕ್ಕೆ ಹೋಗ್ಲೇಬೇಕಾ? ಡೌಟೇ ಇಲ್ಲ. ಮೀಟ್ ಮಾಡಲೇಬೇಕು, ಮಾತಾಡಲೇಬೇಕು. ನಾ ಬರಲಾ? ಹಲೋ, ಹೋದ ಸಲ ಲೋವರ್ ಮಿಡಲ್ ಕ್ಲಾಸ್ ಸವಾಸ ಮಾಡಿ ನಮ್ಮ ಲೆವೆಲೇ ಲೋ ಆಗೋಯ್ತು. ಈ ಸಾರಿ ಹಂಗಾಗಲ್ಲ, ನಮ್ದು ಏನಿದ್ರು ಹೈ ಲೆವೆಲ್ಲು. ಹಲೋ, ಕೇಳಿಸ್ತಾ ಇಲ್ವಾ? ರೇಂಜ್ ಇಲ್ವಾ ಅಲ್ಲಿ? ಹಲೋ, ಕೇಳಿಸ್ತಾ ಇಲ್ವಾ? ಇನ್ನೇನಿದ್ರು ನಾವು ಮನೆಯಿಂದನೇ ಹುಡುಗಿ ನೋಡೋದು, ಗೊತ್ತಾಯ್ತಾ? ಬರ್ದಿಟ್ಕೋ. ಮಾವ, ಏನೇ ನೀವ್ ಎಲ್ಲಿದ್ದೀರಾ? ಬನ್ನಿ, ಅಮ್ಮ ದೋಸೆ ಮಾಡಿದಾಳೆ. ಕರೆದ್ರೆ ಬರ್ತಿರ್ಲಿಲ್ವಾ? ಫೋನೇ ಮಾಡ್ಬೇಕಾ? ಅಯ್ಯೋ, ದೋಸೆ ಆರೋಗುತ್ತೆ, ಬನ್ನಿ. ನನಗೆ ಇಲ್ಲಿ ಉರಿತಾ ಇದೆ. ಏನಾಯ್ತಪ್ಪ? ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ ಸರ್. ಏನಾದ್ರೂ ಗ್ಯಾಸ್ ಸ್ಟೇಷನ್ ಎಲ್ಲ ಸಿಗುತ್ತಾ? ನೀವು ಚೆನ್ನಾಗಿ ಕೇಳ್ತಾ ಇದ್ದೀರಾ. ನಾನೇನೋ ದಿನಾ ಇದೇ ರಸ್ತೆನಲ್ಲಿ ಆಟೋ ಓಡಿಸ್ತೀನಿ ಅನ್ನೋ ಹಾಗೆ. ಇರ್ಲಿ ಬಿಡಿ, ತಗೊಳ್ಳಿ ನಿಮ್ಮ ಮೀಟ್ರ್ ದುಡ್ಡು. ನಾವು ಬೇರೆ ಆಟೋ ಹಿಡ್ಕೊಂಡು ಹೋಗ್ತೀವಿ. ಬಾ. ಹೇಯ್, ಹಾಯ್ ಅನು. ಅಪ್ಪನಾ? ಹೌದು, ಇವ್ರು ನಮ್ಮಪ್ಪ. ಹಲೋ ಸರ್, ನಿಮ್ ಮನೆಗೆ ಬಂದಿದೆ, ನೀವು ಸಿಗ್ಲೇ ಇಲ್ಲ. ಇವತ್ತು ಮೀಟ್ ಮಾಡ್ತಾ ಇದೀವಿ. ನೈಸ್ ಮೀಟಿಂಗ್ ಯು ಸರ್. ಅಪ್ಪ, ಅವ್ರು ನಿನ್ನ ಮೀಟ್ ಮಾಡಿ ಖುಷಿ ಆಯ್ತು ಅಂತ ಹೇಳ್ತಿದ್ದಾರೆ. ನೀನ್ ಬಂದು ಹೋದ್ಮೇಲೆ ನಮ್ಮ ಮನೆಯವಳು ನಿನ್ ಬಗ್ಗೆ ಮಾತಾಡಿದ್ದು. ನೀನ್ ಆನ್ಲೈನಲ್ಲಿ ಊಟ ತರಿಸ್ಕೊಟ್ಬಿಟ್ಟಿದಲ್ಲ, ಅದಕ್ಕೆ ನಾವು ಡಿಸೈಡ್ ಮಾಡ್ಬಿಟ್ಟಿದ್ದೀವಿ ಈಗ ವಾರಕ್ಕೊಂದ್ಸಲ ಆನ್ಲೈನಲ್ಲಿ ಊಟ ತರಿಸೋದು ಅಂತ. ಸೂಪರ್ ಸರ್. ಸಾರಿ, ನೀನು ಅಂತ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದೀನಿ. ವಯಸ್ಸಲ್ಲಿ ಚಿಕ್ಕವನಲ್ವಾ, ಅದಕ್ಕೆ. ಏ ನೋ, ವಯಸ್ಸಲ್ಲಿ ಚಿಕ್ಕವ್ರನ್ನ ನೀನು ಅಂತ ಕರೆದ್ರೇನೆ ಶೋಭೆ. ಏನ್ ನಿಮ್ಮ ಅನುಗಿಂತ ನಾನೊಂದು 3-4 ವರ್ಷ ದೊಡ್ಡವನಿರ್ಬೋದು ಅಷ್ಟೇ. ನೀನು ಅಂತ ಕರೆದ್ರೇನೆ ಚಂದ ಸರ್. ಸರಿ. ನನಗೂ ಈ ಸರ್ ಅಂತ ಹೇಳಿ ಕರ್ಸ್ಕೊಳ್ಳೋದೆಲ್ಲ ಅಭ್ಯಾಸನೇ ಇಲ್ಲ. ಇನ್ನೇನು ಅಂತ ಕರೀಲಿ? RGV ಅಂತ ಕರೀಲಾ? ನೀವು ನೋಡಕ್ ಹಾಗೆ ಇದ್ದೀರಾ. ಅಂದ್ರೆ ಸಿನಿಮಾ ಡೈರೆಕ್ಟರ್ ಸರ್, ರಂಗೀಲಾ ಫಿಲ್ಮ್ ಮಾಡಿದ್ರಲ್ಲ. ಓ, ರಾಮ್ ಗೋಪಾಲ್ ವರ್ಮಾ. ಎಸ್ ಸರ್, ನಾನು ಅವ್ರ ದೊಡ್ಡ ಫ್ಯಾನ್.
ಅವ್ರನ್ನ ದೋಸ್ತು ಅಂತ ಕರೆಯಕ್ಕಾಗಲ್ಲ, ನಿಮ್ಮನ್ನ ದೋಸ್ತು ಅಂತ ಕರೀಲ. ಸರಿ ಸರಿ. ಥ್ಯಾಂಕ್ ಯು. ನೋಡ್ದ್ಯಾನು, ನೀನು ನಿಮ್ಮಮ್ಮ ಯಾವತ್ತಾದ್ರೂ ನನ್ನನ್ನ ನೀವು ರಾಮ್ ಗೋಪಾಲ್ ವರ್ಮನ್ ತರ ಇದ್ದೀರಾ ಅಂತ ಹೇಳಲೇ ಇಲ್ವಲ್ಲ. ಖುಷಿ ಆಯ್ತು ಕಣಪ್ಪ. ಆಫೀಸ್ಗೆಲ್ಲ ಹೋಗ್ತಾ ಇರೋದು? ಹೌದು. ಬನ್ನಿ, ನಾನು ಅಲ್ಗೆ. ಐ ಡ್ರಾಪ್ ಯು. ಕಮ್. ಬೇಡ ಬಿಡಪ್ಪ, ನಾವು ಆಟೋದಲ್ಲಿ ಆರಾಮಾಗಿ ಹೋಗ್ತೀವಿ. ದೋಸ್ತ್, ನಾನು ಕಾರಲ್ಲಿ ಬಂದ್ರು ಇನ್ನೂ ಆರಾಮಾಗಿ ಹೋಗ್ಬೋದು. ಪ್ಲೀಸ್ ಬನ್ನಿ. ಅಂಡ್ ಆಟೋಗೆ ಕೊಡ್ತೀರಲ್ಲ ಚಾರ್ಜ್, ಅದು ನನ್ ಕೊಡಿ. ತಮಾಷೆ ಮಾಡ್ದೆ. ಬನ್ನಿ ಬನ್ನಿ ಬನ್ನಿ, ಕಮ್. ಅಪ್ಪ 10 ನಿಮಿಷನೂ ನೀರು ಹಿಡಿಯಕ್ಕೆ ನಿಂತ್ಕೊಳಕ್ಕಾಗ್ತಿಲ್ಲ, ಗಪ್ ಅಂತೈತೆ. ಹೆಂಗಪ್ಪ ಉಸಿರಾಡೋದು? ಹೌದು ಪುಷ್ಪ ಅವರೇ. ರಜನಿ ಅವರೇ, ನಿಮ್ಮ ಅಣ್ಣ ಮಾತಾಡ್ತಾರೆ ಅಂತ ಹೇಳಿದ್ರಿ, ಎಲ್ಲಿ? ಅಣ್ಣ, ಆಮೇಲೆ ಮಾಡಿ. ಬಂದೆ ಬಂದೆ ಬಂದೆ. ಮಾತಾಡಿದ್ದೀನಿ. ನಾನು ಹೋಗಿ ಮಾತಾಡಿದ್ದೀನಿ. ಅವ್ರು ಯಾರು ನನ್ನ ಮಾತೇ ಕೇಳಲ್ಲ ಅಂತಾರೆ. ಅದಕ್ಕೆ ನಾನು MLA ಅವ್ರ ಹತ್ರ ಹೋಗಿ ಮಾತಾಡೋಣ ಅಂತ ಇದ್ದೀನಿ. MLA ಹತ್ರನಾ? ಅವರು ಇದನ್ನ ಮಾತಾಡಕ್ಕೆ ಇಲ್ಲಿಗೆ ಬರ್ತಾರಾ? ನನಗೆ ಯಾಕೋ ಡೌಟಪ್ಪ. ನಮ್ಮ ಅಣ್ಣ ಹೇಳ್ತಿದಾರಲ್ಲ, ಅವ್ರು ನಾವ್ ಯಾರು ಹೇಳೋ ಮಾತು ಕೇಳ್ತಾನೆ ಇಲ್ಲ ಅಂತ. ನನಗನ್ಸುತ್ತೆ ನಾವು ಪ್ರತಿಭಟನೆ ಮಾಡೋದೇ ಸರಿ ಅಂತ. ಹೌದು, ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ. ಹೀಗೆ ಗಬ್ ಕುಡಿತಾ ಇದ್ರೆ ಹುಷಾರ್ ಕೆಡುತ್ತೆ ಅಷ್ಟೇ. ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಆಫೀಸಿಗೆ ಹೋದ್ರೆ ಅವರಿಗೂ ಭಯ ಬರುತ್ತೆ. ಏನಂತೀರಾ ಪುಷ್ಪ ಅವರೇ? ಹೇಗಿದ್ರು ನೀವಲ್ಲಿ ಹೋಗಿ ಪ್ರಾಕ್ಟೀಸ್ ಇದೆ, ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ನಾವೆಲ್ಲ ಒಟ್ಟಿಗೆ ಸೇರಿ ಪ್ರತಿಭಟನೆ ಮಾಡೋಣ. ನಮ್ ಪುಷ್ಪನೇ ನಮ್ ಲೀಡರು. ಏನಂತೀರಾ ನೀವೆಲ್ಲ? ಹೌದು, ನಮಗ್ ಪುಷ್ಪಕ್ಕನೇ ಲೀಡರ್. ಹೆಂಗುಸ್ರೆ ಸೈ ಅಂದಾಗ ನಾವು ಸೇರ್ಕತ್ತೀವಿ. ಏನ್ ಸಿದ್ದಣ್ಣ? ಏನೇನು ಬಂತಲ್ಲ, ನಾವು ರೆಡಿ. ಕಮಲಮ್ಮನ ವಟಾರ ನಾಯಕಿ ಪುಷ್ಪಗೆ ಜೈ. ನಮ್ಮೆಲ್ರ ಆಶಾ ಬಿಂದುಗೆ ಜೈ. ಕಷ್ಟದಿಂದ ಮುಕ್ತಿ ಕೊಡಲು ಹೋರಾಟ ಮಾಡಕ್ ನಿಂತಿರೋ ಅಂತ ನಮ್ ಪುಷ್ಪಗೆ ಉಗ್ರ ಹೋರಾಟಗಾರ್ತಿಗೆ. ಆಯ್ತಾಯ್ತು. ಆಫೀಸ್ ಓಪನ್ ಆಗೋದು 10:00ವರೆಗೆ. ನಾವು ಆಮೇಲಿಂದ ಹೋಗೋಣ ಎಲ್ಲರೂ, ಆಯ್ತಾ? ಸರಿ ಪುಷ್ಪ ಅವರೇ, ನೀವೇ ನೀರು ಇಟ್ಕೊಳ್ಳಿ ಮೊದಲು. ಪುಷ್ಪ, ನನ್ನ ಮಗಳು ಲಂಡನ್ಗೆ ಹೋಗ್ತಿದ್ದಾಳಲ್ಲ, ಅದೇ ಖುಷಿಲಿ ನಿಮ್ಗೆಲ್ಲ ಏನಾದ್ರು ತರೋದಕ್ಕೆ ಹೇಳ್ತೀನಿ. ಏನೇನು ಬೇಕು ಅಂತ ಹೇಳಿ.